ಹಾಯ್ ಎಲ್ರಿಗೂ, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಅಮಾವಾಸ್ಯೆ ಇದ್ದರಿಂದ ನಾವು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನಮ್ಮೂರ ಹತ್ರ ಒಂದು ಚನ್ನಗೇಳಮ್ಮನ ದೇವಸ್ಥಾನ ಅಂತ ಇದೆ, ಅಲ್ಲೋಗಿ ಪೂಜೆ ಮಾಡಿಸಿದ್ವಿ. ಹೋದ್ರೆ ನಿಜವಾಗ್ಲೂ ತುಂಬ ರಶ್ ಇತ್ತು. ಅಲ್ಲಿಂದ ನಾವು ಹೇಮಗಿರಿ ಒಳಗೆ ಹೋದ್ವಿ, ಅಂದರೆ ಬಂಡಿ ಒಳಗೆ. ನಮ್ಮ ಮಾವಂಗಂತೂ ತುಂಬ ಟಾರ್ಚರ್ ಕೊಟ್ಟು ಕರ್ಕೊಂಡು ಹೋದ್ವಿ. ನಮ್ಮ ಮಾವ ನಿಜವಾಗ್ಲೂ ಒಂದು ಕಡೆನೂ ನಮ್ಮ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ. ಸ್ಕೂಟಿನ ಎತ್ಕೊಂಡು ಇವಾಗ ಎಲ್ಲರೂ ಹೋಗ್ಬಿಡ್ತೀನಿ. ನಮ್ಮ ಮಾವಂಗೆ ಎಲ್ಲಿ ಗೊತ್ತಾಗುತ್ತೆ, ಫೋನ್ ಮಾಡಿದ್ರೆ ಗೊತ್ತಾಗಲ್ಲ, ಬ್ಲಾಕ್ ಮಾಡಿಬಿಡ್ತೀನಿ ಮಾವನ. ಇದು ಯಾವಾಗಲೂ ನನ್ನ ಫೇವ್ರೇಟ್ ಸ್ಪಾಟ್. ನಾನು ಊರಿಗೆ ಬಂದಾಗ ಒಂದು ಸತಿನಾದರೂ ನಾನು ಇಲ್ಲಿ ಈ ಪ್ಲೇಸಿಗೆ ಬಂದೇ ಬರ್ತೀನಿ. ಏನಕ್ಕೆ ಅಂತಂದರೆ ಈ ಜಾಗ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಇಲ್ಲಿ ನಮ್ಮ ಮಾವ ಬೇಡ ಬೇಡ ಅಂತಂದ್ರು ನಾವು ಸ್ವಲ್ಪ ಹೊತ್ತು ಆಟ ಆಡಿದ್ವಿ. ಈ ಫುಲ್ ವ್ಲಾಗ್ನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇದು ಇವಾಗಲೇ ಬರಲ್ಲ, ಒಂದು 2-3 ಡೇಸ್ ಆದಮೇಲೆ ಆ ವ್ಲಾಗ್ನ ಅಪ್ಲೋಡ್ ಮಾಡ್ತೀವಿ. ನಮ್ಮ ಮಾವ ನಾನು ಆಟ ಆಡ್ತಿದ್ದಿದ್ದು ಇದಕ್ಕೆ ಕಲ್ಲು ತೊಗೊಂಬಂದಿದ್ರು, ಇವಳು ಎದ್ದು ಬರಲ್ಲ ಅಂತ ಅಂದ್ಬಿಟ್ಟು, ಅಲ್ಲೇ ಎದುರಿಸೋಕ್ಕೆ ಅಂತ. ಆದರೂ ನಾನು ಎದ್ದು ಬರಲಿಲ್ಲ. ಅದಾದಮೇಲೆ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡಿದ್ವಿ. ಆ ಪ್ಲ್ಯಾನ್ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಹೇಳ್ತೀನಿ. ಡೈಲಿ ಕೆಲಸ ಮಾಡಿ ನನಗಂತೂ ನಿಜವಾಗ್ಲೂ ಸಾಕಾಗೋಗಿರುತ್ತೆ. ಆ ಕೆಲಸದ ಮಧ್ಯೆ ಇದೊಂಥರ ಬ್ರೇಕ್ ಥರ ಸಿಕ್ತು. ಆ್ಯಂಡ್ ನನಗೆ ಖುಷಿ ಆಗುತ್ತೆ ನಮ್ಮ ಊರಿಗೆ ಬಂದರೆ. ಎಲ್ಲ ಮುಗಿಸಿ ಈವ್ನಿಂಗು ಎಲ್ಲರೂ ಟೀ ಕುಡಿದು ನಾವು ಸ್ವಲ್ಪ ಟಿಫನ್ ಮಾಡಿದ್ವಿ. ನಾವು ಬೆಳಗ್ಗೆಯಿಂದನೂ ಟಿಫನ್ ಮಾಡಿರಲಿಲ್ಲ. ಆಮೇಲೆ ಸ್ವಲ್ಪ ಹಣ್ಣು ತಿಂದು ಎಲ್ಲರೂ ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಬ್ಲಾಗ್ ಬರುತ್ತೆ, ಅದು ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.